ರಾಯಚೂರಿಯವರಿಗೆ ದೇವದುರ್ಗ ಶಾಸಕಿಯ ಮಗನಾದ ಸಂತೋಷನ ಗುಂಡಾವರ್ತನೆಯನ್ನು ಖಂಡಿಸಿ ಉಗ್ರ ಹೋರಾಟ. ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಸಂತೋಷನನ್ನು ರೌಡಿ ಶೀಟರ್ಗೆ ಸೇರಿಸಿ ಗಡೀಪಾಡಿ ಮಾಡಲು ಒತ್ತಾಯ. ಅಕ್ರಮ ಮರಳು ದಂಧೆಯ ಟ್ರ್ಯಾಕ್ಟರ್ ಅನ್ನು ವಶಪಡಿಸಿದ ಹೆಡ್ ಕಾನ್ಸ್ಟೇಬಲ್ ಹನುಮಂತರಾಯರವನ್ನ ದೇವದುರ್ಗದ ಅತಿಥಿ ಗೃಹಕ್ಕೆ ಬರುವಂತೆ ಒತ್ತಾಯಿಸಿ ಕರೆಸಿಕೊಂಡು ಲೈಟನ್ನು ಆಫ್ ಮಾಡಿ ಮನಬಂದಂತೆ ಥಳಿಸಿದ ಶಾಸಕಿಯ ಪುತ್ರ ಸಂತೋಷ ಮತ್ತು ಶಾಸಕಿಯ ಆಪ್ತ ಕಾರ್ಯದರ್ಶಿ ಇಲಿಯಾಸ್ ಮತ್ತು ಅವರ ಸಹಚರರು ಸೇರಿರುತ್ತಾರೆ. ಅವರ ವಿರುದ್ಧ ಮುಖ್ಯ ಪೇದೆಯಾದ ಹನುಮಂತರಾಯ ಅವರು ಜಾತಿ ನಿಂದನೆ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. ಈ ವಿಷಯ ತಿಳಿದ ದೇವದುರ್ಗ ಶಾಸಕಿಯಾದ ಶ್ರೀಮತಿ ಕರೇಮನ್ ಅವರು ತಮ್ಮ ಪುತ್ರನ ವಿರುದ್ಧ ಮೊಕದ್ದಮೆ ದಾಖಲೆಯಾಗುತ್ತಿರುವುದನ್ನು ಕಂಡು ಪೊಲೀಸ್ ಠಾಣೆಯ ಮುಂದೆ ಅಹೋರಾತ್ರಿ ಧರಣಿ ಮಾಡಿ ತಮ್ಮ ಶಾಸಕಿಯ ಪ್ರಭಾವ ಬೀರಿ ಪೇದೆಗಳಾದ ಅನ್ಮೇಶ್ ಮಹೇಶ್ ಹನುಮಂತರಾಯ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. ಶಾಸಕರಿಗೆ ಕರವೇ ಸಂಘಟನೆ ಮತ್ತು ಬೆಂಬಲಿಸಿದ ಇತರ ಸಂಘಟನೆಗಳು ಪ್ರಶ್ನೆ ಮಾಡೋದೇನೆಂದರೆ, ನಿಮ್ಮನ್ನು ಜನರು ಮತ ಹಾಕಿ ಅಧಿಕಾರವನ್ನು ನೀಡಿದ್ದು ಜನರ ಅಶೋತ್ತರಗಳಿಗೆ ಸ್ಪಂದಿಸಿ ಅನ್ಯಾಯದ ವಿರುದ್ಧ ಕ್ರಮ ಜರುಗಿಸಲು ಆಯ್ಕೆ ಮಾಡಿದ್ದಾರೆ. ಆದರೆ ನೀವು ನಿಮ್ಮ ಪುತ್ರನಾದ ಸಂತೋಷ್ ಅವರಿಗೆ ಸರಿಯಾದ ಸಂಸ್ಕಾರ ನೀಡಿಲ್ಲ. ನೀವು ಕೂಡ ತಪ್ಪು ಮಾಡಿದ ಮಗನ ಮಮಕಾರಕ್ಕೆ ಅಹೋರಾತ್ರಿ ಧರಣಿ ಮಾಡಿ ನಿಮ್ಮ ಶಾಸಕತ್ವ ಪ್ರಭಾವ ಬೀರಿ ಅಮಾಯಕರಾದ ಪೊಲೀಸರ ಮೇಲೆ ಮೊಕದ್ದಮೆ ದಾಖಲಿಸುವುದು ನ್ಯಾಯವೇ? ಅಕ್ರಮ ಮರಳು ದಂಧೆಯನ್ನು ತಾವು ತಡೆಗಟ್ಟುವಿರೆಂದು ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿರ್ತಾರೆ. ಆದರೆ ನೀವೇ ನೇರವಾಗಿ ಅಕ್ರಮ ದಂಧೆಗೆ ಇಳಿದು ತಪ್ಪು ಮಾಡಿದಲ್ಲದೆ ನಾನೇ ಸತ್ಯ ಹರಿಶ್ಚಂದ್ರ ವಂಶವೆಂದು ಬಿಂಬಿಸಿ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದೀರಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ದೇವದುರ್ಗ ಮತ್ತು ಇತರ ತಾಲೂಕುಗಳಲ್ಲಿ ಅಕ್ರಮ ಮರಳು ಕಡಿವಾಣ ಯಾವಾಗ? ತಮ್ಮ ಆಪ್ತ ಕಾರ್ಯದರ್ಶಿ ಇಲಿಯಾಸ್ ಮತ್ತು ಮುಖ್ಯ ಪೇದೆ ಹನುಮಂತರಾಯ ಸಂಭಾಷಣೆಯನ್ನು ಮಾಧ್ಯಮದಲ್ಲಿ ಪ್ರಸಾರವಾಗಿ ಇಡೀ ರಾಜ್ಯ ನೋಡಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮರ್ಯಾದೆಯನ್ನು ಹರಾಜಾಗಿದೆ. ದಯವಿಟ್ಟು ನೀವು ನಿಮ್ಮ ಶಾಸಕತ್ವದ ಗೌರವವನ್ನು ಉಳಿಸಲು ಪ್ರಯತ್ನಿಸಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಯಾರೇ ಇರಲಿ ಅವರೆಲ್ಲರಿಗೂ ಹಾಗೆ ಸಮಾನವಾದ ಕಾನೂನು ಲಾಗೂ ಆಗಬೇಕು. ಜನಪ್ರತಿನಿಧಿಯ ಮಗನೆಂದು ತಮಗೆ ಇಷ್ಟ ಬಂದಂತೆ ಕಾನೂನು ಉಲ್ಲಂಘಿಸಿದ್ದು ಸಂಘಟನೆ ಉಗ್ರವಾಗಿ ಖಂಡಿಸುತ್ತದೆ. ಈ ಸಂತೋಷನನ್ನು ರೌಡಿ ಶೀಟರ್ಗೆ ಸೇರ್ಪಡಿಸಿ ಗಡೀಪಾರು ಮಾಡಲು ಸಂಘಟನೆಗಳು ಒತ್ತಾಯಿಸುತ್ತವೆ. ಆದಷ್ಟು ಬೇಗನೆ ಸಂತೋಷನನ್ನು ಬಂಧಿಸಿ. ಈ ರೀತಿ ಶಾಸ್ತಿ ಆದರೆ ರಾಜ್ಯಾದ್ಯಂತ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಬೇರೆ ಶಾಸಕರು ಈ ದೌರ್ಜನ್ಯವನ್ನು ಮಾಡಬಾರದು. ಸಂಘಟನೆಗಳು ಬೀದಿಗಳು ಪ್ರತಿಭಟಿಸುತ್ತವೆ ಎಂಬ ಅಲ್ಪ ಸ್ವಲ್ಪ ಭಯವನ್ನಾದರೂ ಇರುತ್ತದೆ. ಕಾನೂನು ರಕ್ಷಣೆ ಮಾಡುವ ಪೊಲೀಸರಿಗೆ ಹಲ್ಲೆ ಮಾಡಿದರೆ ಸಾರ್ವಜನಿಕರ ಗತಿ ಏನು? ಸತ್ಯ, ನ್ಯಾಯ, ಧರ್ಮದ ಹಾದಿಯಲ್ಲಿರುವ ಸಂಘಟನೆಗಳಿಗೆ ನೇರ ಪ್ರಶ್ನೆ ಮಾಡುವುದಲ್ಲದೆ ಖಡಾಖಂಡಿತವಾಗಿ ಖಂಡಿಸುವ ಹಕ್ಕಲ್ಲಿರುತ್ತದೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುತ್ತೇವೆ.